ಹಲೋ ಹೇಳಪ್ಪ ದೊರೆ, ಏನ್ ಸಮಾಚಾರ? ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ಯಾಕೆ ಮಚ್ಚ ನಾನು ಫೋನ್ ಮಾಡ್ಬೋದು ಮಚ್ಚ. ನಿನ್ನನ್ ಬಿಟ್ರೆ ಇನ್ಯಾರು ನನಗೆ ಫೋನ್ ಮಾಡ್ತಾರೆ ಹೇಳು? ಅಲ್ವಾ ಹಂಗ ಬಾ ದಾರಿಗೆ. ನಾನು ನುಡಿಕೊಂಡು ಇವತ್ತು ಎಲ್ಲಿ ಹೋಗಿದ್ದು? ಇವತ್ತು ನಿನ್ನ ನುಡಿಕೊಂಡು ಎಲ್ಲೂ ಹೋಗಿಲ್ಲ ಮಚ್ಚ. ಆದ್ರೆ ನಿನಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತ ಕೆಲಸ? ನನಗೋಸ್ಕರ ನೀನ್ ಮಾಡ್ತಾ ಇರೋದು? ನಿನಗೋಸ್ಕರ ಅಂದ್ರೆ ನೀನ್ ಒಬ್ಬಂಗೋಸ್ಕರ ಅಂತಾನೆ ಅಲ್ಲ ಕಣ, ನೀನ್ ಫಾಲೋವರ್ಸ್ ಅವರಲ್ಲ ಅವ್ರನ್ನ ಸೇರಿಸ್ಕೊಂಡೇನೆ. ಅಂತದ್ ಏನ್ ಮಾಡ್ತಿದೀಯ ನೀನು? ನಿನಗಾಗ್ಲಿ ನನಗಾಗ್ಲಿ ನಿನ್ ಫಾಲೋವರ್ಸ್ಗಾಗ್ಲಿ ಯಾರಿಗೇ ಆಗ್ಲಿ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಒಂದೊಂದು ಕನಸು ಅಂತ ಇರುತ್ತೆ. ಹಂಗೆ ಎಷ್ಟೋ ಜನಕ್ಕೆ ಒಂದು ಪುಟ್ಟ ಮನೆ ಆದ್ರೂ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೋಸ್ಕರ ಮಚ್ಚ ಈ ವಿಡಿಯೋ. ಸೂಪರ್ ಮಚ್ಚ ನೀನು. ಬಟ್ ಅಂತದ್ ಏನ್ ಟಾಪಿಕ್ ತಗೊಂಬಂದಿದೀಯ ಇವತ್ತು ನೀನು ಅಂತ ಮಾತ್ರ ಗೊತ್ತಾಯ್ತಲ್ಲ ಅಷ್ಟೇ. ಮೊದ್ಲು ಈ ದೇವಸ್ಥಾನದ ಪೂಜೆ ಎಲ್ಲ ನೋಡು, ಆಮೇಲೆ ನಾನು ನೀನು ಮಾತಾಡೋಣ. लक्ष्मी भूवराह स्वामिने नमः सर्वोपचार पूजार्थे तुಳಸಿ ಒಂದು ಬಿಳಿ ಬಟ್ಟೆನ ಅರಿಶಿಣದ ಬಟ್ಟೆ ಮಾಡಿ ಆ ಬಟ್ಟೆ ಒಳಗೆ ಮಣ್ಣು ಮತ್ತೆ ತುಳಸಿ ಪ್ರಸಾದನ ಕಟ್ಟಿಟ್ಟು ದೇವರ ಮನೆಗೆ ಪೂಜೆ ಮಾಡಬೇಕು. ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ನಿಮ್ಮ ಎಲ್ಲ ಕೆಲಸಗಳು ನೆರವೇರವರೆಗೂ ಪ್ರತಿ ದಿವಸ ಪೂಜೆ ಮಾಡಿ ನೆರವೇರಿದ ಮೇಲೆ ಮತ್ತೆ ಇಲ್ಲಿ ಸ್ವಾಮಿಗೆ ಹರಕೆ ಕಾಣಿಕೆ ಸಲ್ಲಿಸಿ ಮತ್ತೆ ಮನೆಯಲ್ಲಿ ಮಣ್ಣಿಗೆ ಕೊನೆಯದಾಗಿ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಹಾಕಬೇಕು. ಮಣ್ಣನ್ನ ದೇವರೆಲ್ಲೂ ಬಳಸಬಾರದು. ಒಂದು ಇಟ್ಟಿಗೆಯನ್ನ ದೇವಸ್ಥಾನದ ಮುಂಭಾಗ ಇಲ್ಲೇ ಇಡಿ, ಇನ್ನೊಂದು ಇಟ್ಟಿಗೆ ತಗೊಂಡು ಹೋಗಿ ನಿಮ್ಮ ಮನೆ ಕಟ್ಟುವಾಗ ಈಶಾನ್ಯ ಮೂಲೆ ಅಥವಾ ದೇವರ ಮೂಲೆಯ ಗೋಡೆಗೆ ಕಟ್ಟಿಸ್ಕೊಡಿ. ಯಾರು 11 ಪ್ರದಕ್ಷಿಣೆ ಮಾಡಿಲ್ಲ ದೇವರ ದರ್ಶನ ಆದ್ಮೇಲೆ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಚೀಟಿಯಲ್ಲಿ ಹೆಸರಿದೆ, ದಯವಿಟ್ಟು ನೋಡಿ ನಿಮ್ಮ ಮಣ್ಣು ಇಟ್ಟಿಗೆ ತಗೊಳ್ಳಿ, ಒಳಗಡೆ ದರ್ಶನ ಮಾಡ್ಕೊಳ್ಳಿ. ಗೊತ್ತಾಯ್ತು ಮಚ್ಚ, ಭೂವರ ಸ್ವಾಮಿ ದೇವಸ್ಥಾನಕ್ಕೆ ತಾನೆ? ಹೌದು ಮಚ್ಚ, ನಾನು ಬಂದಿರೋದೇ ಭೂವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತಾ ನಿಮಗೆ? ದೇವಸ್ಥಾನಕ್ಕೆ ಎಲ್ರು ಇನ್ನೇನ್ಕೋ ಹೋಗ್ತಾರೆ, ದೇವ್ರ ದರ್ಶನ ಮಾಡಿ ಎಲ್ಲ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳಕ್ಕೆ ಅಷ್ಟೇ ತಾನೆ? ನೋಡ, ದೇವಸ್ಥಾನದ ಒಳಗಡೆನೆ ಇದ್ದೀನಿ, ನಿನ್ಗೂ ಒಳ್ಳೇದಾಗ್ಲಿ ಅಂತ ನೀನು ದೇವ್ರ ಹತ್ರ ಕೇಳ್ಕೊಂಬಿಡು. ನನ್ನ ಒಬ್ಬಂಗೆ ಅಲ್ಲಪ್ಪ, ನಿನ್ಗೂ ಒಳ್ಳೇದಾಗ್ಲಿ, ನನ್ನ ಫಾಲೋವರ್ಸ್ಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದೆ ಕೇಳು. ಮುಂದೆ ಕೇಳಬೇಕು ಅಂದ್ರೆ ಇಲ್ಲಿ ಎಲ್ರು ಬರೋ ದೇವ್ರ ದರ್ಶನ ಮಾಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ ಕೇಳಕ್ ಬರಲ್ಲ ಮಚ್ಚ. ದೊಡ್ಡ ದೊಡ್ಡ ಕನ್ಸಿಟ್ಕೊಂಡ್ ಬರ್ತಾರೆ. ಆ ಕನ್ಸು ನನಸಾಗುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಬರ್ತಾರೆ. ಅಂದ್ರೆ ಎಷ್ಟೋ ಜನರಿಗೆ ದೊಡ್ಡದಾಗಲ್ಲ ಅಂದ್ರೂ ಚಿಕ್ಕದಾಗಾದ್ರೂ ಒಂದ್ ಮನೆ ಕಟ್ಟಬೇಕು ಅಂತ ತುಂಬಾ ದಿನದಿಂದ ಆಸೆ ಇರುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಮನೆ ಕಟ್ಟಕ್ ಆಗಿರಲ್ಲ. ಅಂತವ್ರು ಈ ದೇವಸ್ಥಾನಕ್ಕೆ 2 ಇಟ್ಕೆ ತಗೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸಿ ಈ ದೇವಸ್ಥಾನನ 11 ಸುತ್ತ ಪ್ರದಕ್ಷಿಣೆ ಹಾಕಿ ಒಂದಿಟ್ಕೆ ಇಲ್ಲೇ ಮಡಗಿ ಇನ್ನೊಂದು ಇಟ್ಕೆನ ಅವ್ರ ಊರಿಗೆ ತಗೊಂಡೋದ್ರೆ ಎಲ್ಲ ಒಳ್ಳೇದಾಗಿ ನೀಟಾಗಿ ಏನು ತೊಂದರೆ ಆಗ್ದಂಗೆ ಮನೆ ಕಟ್ತಾರೆ. ಸೂಪರ್ ಮಚ್ಚ, ಅಪರೂಪಕ್ಕೊಂದು ಒಳ್ಳೆ ವಿಷಯ ಹೇಳಿದ್ಯಾ. ಅಪರೂಪ ಏನಿಲ್ಲ ಕಣ, ಡೈಲಿ ನಿನ್ಗೆ ಒಂದೊಂದು ಒಳ್ಳೊಳ್ಳೆ ವಿಷಯ ಇಟ್ಕೊಂಡು ಕಾಲ್ ಮಾಡ್ಬೇಕು ಅಂತ ನನಗೂ ಇಷ್ಟನೇ. ಆದ್ರೆ ಏನ್ ಮಾಡ್ತೀಯಾ, ಆ ದೇವ್ರಿಗೆ ಇನ್ನೂ ಇಷ್ಟ ಬಂದಿಲ್ಲ ಅನ್ಸುತ್ತೆ. ವ್ಯೂಸು ಜಾಸ್ತಿ ಬರ್ತಾ ಇಲ್ಲ. ವ್ಯೂಸ್ ಅಲ್ಲಿ ನೋಡೋರು ಯಾರು ಇನ್ನು ಫಾಲೋವರ್ಸ್ ಆಗ್ಲಿ ಸಬ್ಸ್ಕ್ರೈಬ್ ಆಗ್ಲಿ ಯಾರು ಮಾಡ್ತಾ ಇಲ್ಲ. ಅದೇ ಬೇಜಾರು. ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೆಂಗ ಮಚ್ಚ ನೀನು? ದೊಡ್ಡವ್ರು ಹೇಳಿಲ್ವಾ ಮರಳಿ ಯತ್ನ ಮಾಡು ಅಂತ? ನಿನ್ ಪಾರಿ ನೀನ್ ವಿಡಿಯೋ ಮಾಡ್ತಾ ಇರು, ದೇವ್ರ ಯಾವತ್ತಾರ ಒಂದ್ ದಿವಸ ಅಸ್ತು ಒಂದೇ ಅಂತಾನೆ. ಆಯ್ತು ಬಿಡಪ್ಪ, ಮುಂದಿನ ವಿಷಯಕ್ಕೆ ಹೋಗೋಣ. ನೋಡ್ ಮಚ್ಚ, ಮನೆ ಕಟ್ಟಬೇಕು ಅನ್ನೋರು ಇಟ್ಕೆನೂ ತಗೊಂಡ್ಬರ್ತಾರೆ. ಇಲ್ಲಿ ಪೂಜೆ ಮಾಡಿಸಿ ಅವಾಗ್ಲೇ ಹೇಳ್ದಂಗೆ ಒಂದ್ ಇಟ್ಕೆ ಇಟ್ಟು ಒಂದ್ ಇಟ್ಕೆನೂ ತಗೊಂಡೋಗ್ತಾರೆ. ಇನ್ ಕೆಲವೊಬ್ರು ಈ ತರ ಕಲ್ ಮೇಲೆ ಕಲ್ಲು ಜೋಡಿಸ್ತಾರೆ. ಒಬ್ಬೊಬ್ರು ನಂಬಿಕೆ ಒಂದೊಂದರ ಅಂತ ನನ್ಗನ್ಸುತ್ತೆ. ಏನೇ ಆಗ್ಲಿ, ಯಾರ್ಯಾರ ಕಷ್ಟ ಇದೆ ಅಥವಾ ಈ ತರ ಯಾರ್ಯಾರು ಕನ್ಸ್ಕೊಂಡು ಇಟ್ಕೊಂಡಿದೀರಾ ಎಲ್ರಿಗೂ ಈ ದೇವಸ್ಥಾನದ ಒಂದ್ಸಲ ಭೇಟಿ ಮಾಡಿ. ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಸ್ ಆಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು.